ಬಿಹಾರ ಫಲಿತಾಂಶ 2025 ನಾನ್ ಸ್ಟಾಪ್ ಲೈವ್ ಕವರೇಜ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಪಕ್ಕಾ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪರ್ಫೆಕ್ಟ್ ರಿಸಲ್ಟ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಆ ಭರವಸೆ ನಮಗಿದೆ. ಹಾಗಾಗಿ ಇವತ್ತು ಸಂಜೆವರೆಗೂ ಕೂಡ ನೀವು ಕುತೂಹಲದಿಂದ ನೋಡ್ತಾ ಇರಿ. ಇವತ್ತು ಬಿಹಾರದಲ್ಲಿ ಯಾರು ಗೆಲ್ತಾರೆ ಅಂತೇಳಿ. ಯಾಕೆಂದ್ರೆ ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ, ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ ನಿಶ್ಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇವತ್ತು ಫಲಿತಾಂಶ ಹೊರಬೀಳುತ್ತೆ. ಅದಕ್ಕಿಂತ ಮುಂಚೆ ಒಮ್ಮೆ ಇಂದಿನ ಚುನಾವಣೆಯಲ್ಲಿ ರಿಸಲ್ಟ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಬೋಣ. 2020ರಲ್ಲಿ ನಡೆದಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಹೊರಬಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅಭ್ಯರ್ಥಿಗಳು ಗೆಲುವನ್ನ ದಕ್ಕಿಸಿಕೊಂಡಿದ್ರು ಅನ್ನೋದನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನೋಡಿ. ಬಿಜೆಪಿ 79 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಆರ್ಜೆಡಿ 77, ಜೆಡಿಯು 45, ಕಾಂಗ್ರೆಸ್ 19, ಇತರೆ 4. ಅದರಲ್ಲಿ HAM ಇತ್ತು, ಹಿಂದೂಸ್ತಾನಿ ಹಾವಂ ಮೋರ್ಚಾ ಅಂತೇಳಿ. ಈ ಬಾರಿ ಜನ್ಸುರಾಜ್ ಯಾವ ತರ ಹೆಸರನ್ನ ಮಾಡ್ತಾ ಇದ್ರು, ಅದೇ ರೀತಿಯಾಗಿ HAM ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿ, ಆದ್ರೂ ಕೂಡ ಮತದಾರ ಪ್ರಭು ಮಣೆ ಹಾಕಿದ್ದು ಬಿಜೆಪಿಗೆ. ಆದ್ರೂ ನೀವು ಕೇಳ್ಬೋದು, ಯಾಕೆ ಜೆಡಿಯು 45 ಗೆದ್ರು ಕೂಡ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆದ್ರು ಅಂತ. ಯಾಕಂದ್ರೆ ಯಾರ ಹತ್ರನೂ ಕೂಡ ಮೆಜಾರಿಟಿ ಇರಲಿಲ್ಲ. 122 ಮ್ಯಾಜಿಕ್ ನಂಬರ್. 122 ಯಾರ ಹತ್ರ ಇತ್ತೋ ಅವರು ಆಡಳಿತ ಚುಕ್ಕಾಣಿ ಹಿಡಿತಾ ಇದ್ರು. ಹಾಗಾಗಿ ಕಿಂಗ್ ಮೇಕರ್ ಆದ್ರು ಜೆಡಿಯು. ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ ಆದ್ರು. ಅವರನ್ನ ಬಿಹಾರ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಎಳೆದುಕೊಂಡು ಬರೋದಕ್ಕೆ ಶತ ಪ್ರಯತ್ನ ನಡೀತು. ಆದ್ರೆ ಅವ್ರು ಒಪ್ಕೊಳ್ಳಲಿಲ್ಲ, ಮುಖ್ಯಮಂತ್ರಿ ಆದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಬಹಳ ಕುತೂಹಲ ಇದೆ ರಂಜಿತ್. ಪ್ರತಿ ಬಾರಿ ಚುನಾವಣೆ ಆದಾಗ ಆ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದ್ರೆ ಈ ಬಾರಿಯ ಬಿಹಾರ ಚುನಾವಣೆಯತ್ತ ಚಿತ್ತ ನೆಟ್ಟಿರೋದು ಕರ್ನಾಟಕ ರಾಜ್ಯದ ಜನರು, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳ್ಯ. ಬಹಳ ಕುತೂಹಲ ಇದೆ ಈ ಬಾರಿಯ ಫಲಿತಾಂಶ. ಸಮೀಕ್ಷೆ ನಿಜ ಆಗುತ್ತಾ ಅಥವಾ ಸಮೀಕ್ಷೆ ಉಲ್ಟಾ ಹೊಡೆಯುತ್ತಾ ರಂಜಿತ್? ನಾಗೇಂದ್ರ ಬಾಬು, ನೋಡಿ, ಬಿಹಾರದ ವಿಧಾನಸಭೆಯ ಚುನಾವಣೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಮ್ಮ ರಾಜ್ಯದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳ ಮೇಲೂ ಕೂಡ ಪರಿಣಾಮ ಬೀರೋದ್ರಲ್ಲಿ ನೋ ಡೌಟ್. ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತ ರಾಜ್ಯಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಚರ್ಚೆ ಈಗ ರಾಜಕೀಯವಾಗಿ ನಡೀತಾ ಇದೆ. ನೋಡಿ, ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿದಾವೆ. ಈ 243 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ದಾಖಲೆ ಪ್ರಮಾಣದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಿಹಾರದಲ್ಲಿ ಮತದಾನ ಆಗಿರೋದು. ಸುಮಾರು 67.13% ಮತದಾನ ಈ ಬಾರಿ ಬಿಹಾರದ ಜನರು ಈ ಬಾರಿ ಮತದಾನವನ್ನ ಮಾಡಿದ್ದಾರೆ. 2617 ಅಭ್ಯರ್ಥಿಗಳ ಹಣೆ ಬರಹ ಇವತ್ತು ನಿರ್ಧಾರ ಆಗುತ್ತೆ ನಾಗೇಂದ್ರ ಬಾಬು. 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಒಂದು 6ನೇ ತಾರೀಕು, ಇನ್ನೊಂದು 14ನೇ ತಾರೀಕು ನಡೆದಂತ ಚುನಾವಣೆ. ಈ ಚುನಾವಣೆ ಈಗ ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ನೋಡಿ ನಾಗೇಂದ್ರ ಬಾಬು, ನಾವು ನೋಡ್ತಾ ಹೋದ್ರೆ ಈ ಚುನಾವಣೆಯಲ್ಲಿ ಪ್ರಮುಖವಾದ ಅಂಶ ಏನು ಅಂತ ಕೇಳಿದ್ರೆ ಈ ಫಲಿತಾಂಶ ನೋಡಿ, ಇದು ಬಿಜೆಪಿ ಸೇರಿದಂತೆ ನಿತೀಶ್ ಕುಮಾರ್ ಅವರ ನೇತೃತ್ವದ NDA ಮೈತ್ರಿಕೂಟ ಮತ್ತೆ RJD ಮೈತ್ರಿಕೂಟ, ಅಂದ್ರೆ RJD ಇಂಡಿ ಮೈತ್ರಿಕೂಟದ ನಡುವೆ ಪ್ರಬಲವಾದಂತ ಫೈಟ್ ಇದೆ. ಈ ಬಾರಿ ಬಿಜೆಪಿ ತನ್ನ ಮತಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು ಅನ್ನುವಂತ ಅಂದಾಜು ಕೂಡ ಇದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷವು ಕೂಡ ಈ ಬಾರಿ ಕಣದಲ್ಲಿ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಸುಮಾರು 140ರಿಂದ 160ರಷ್ಟು ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನ ಸಾಧಿಸಬಹುದು ಅನ್ನುವಂತ ಎಕ್ಸಿಟ್ ಪೋಲ್ಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾವೆ. ಇನ್ನು ಇಂಡಿ ಮೈತ್ರಿಕೂಟ 100ರ ಗಡಿ ದಾಟೋದಿಲ್ಲ ಅಂತ ಹೇಳಿದೆ. ಆದ್ರೆ ತೇಜಸ್ವಿ ಯಾದವ್ ಅವರು ಇದನ್ನ ಸುತಾರಾಮ್ ಒಪ್ಪೋದಕ್ಕೆ ರೆಡಿಯೇ ಇಲ್ಲ. ಅಂದ್ರೆ ಇಂಡಿ ಮೈತ್ರಿಕೂಟದ ನಾಯಕ ತೇಜಸ್ವಿ ಯಾದವ್ ಅವರು
ಬಿಹಾರದಲ್ಲಿ ಈ ಬಾರಿ ಸಾಧ್ಯವೇ ಇಲ್ಲ. 5ನೇ ಬಾರಿ ನಿತೀಶ್ ಕುಮಾರ್ ಅವರು ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಈಗ ಇಂಡಿ ಮೈತ್ರಿಕೂಟದಲ್ಲಿ ಕಾನ್ಫಿಡೆಂಟ್ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಆಡಳಿತ ವಿರೋಧಿ ಅಲೆ ಇದೆ ಬಿಹಾರದಲ್ಲಿ. ಆ ಕಾರಣದಿಂದಾಗಿ ಬಿಹಾರದಲ್ಲಿ ಈ ಬಾರಿ ಬದಲಾವಣೆಯನ್ನ ಜನ ಬಯಸಿದ್ದಾರೆ. ಅದು ಇಂಡಿ ಮೈತ್ರಿಕೂಟಕ್ಕೆ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ NDA ಮೈತ್ರಿಕೂಟದ 5 ಅಂಗಪಕ್ಷಗಳೇನಿದಾವಲ್ಲ ಬಿಹಾರದಲ್ಲಿ, NDA ಮೈತ್ರಿಕೂಟದ 5 ಅಂಗಪಕ್ಷಗಳು ಈ ಬಾರಿ ನಮ್ಮದೇ ಗೆಲುವು, ನಾವು ಒಗ್ಗಟ್ಟಿನಿಂದ ಇರ್ತೀವಿ, ನಾವೇ ಅಧಿಕಾರವನ್ನ ಮಾಡೋದು, ಅದು ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ 5ನೇ ಬಾರಿ ಅಂತ ಹೇಳಿದ್ದಾರೆ. ನೀವೇ ಹೇಳ್ದಂಗೆ ಈ ಬಾರಿ ಕೊಟ್ಟಂತ ಭರವಸೆಗಳೆಲ್ಲ ಇದೆಯಲ್ಲ ಅದೆಲ್ಲ ಬಹಳ ಪ್ರಮುಖವಾಗುತ್ತೆ. ಕೆಲವು ಭರವಸೆಗಳನ್ನ ನಾವು ನೋಡ್ತಾ ಹೋದ್ರೆ ಈ ಬಾರಿ ಮತದಾರರಿಗೆ ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಸರ್ಕಾರಿ ಕೆಲಸದ ಭರವಸೆ ನೀಡಿದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ಆ ಭರವಸೆ ನೀಡಿರೋದು ಬಹುಶಃ ಇದೆಲ್ಲವೂ ಕೂಡ ಫಲಿತಾಂಶದ ಮೇಲೆ ಪರಿಣಾಮವನ್ನ ಬೀರಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಆದ್ರೆ ನೀವು ಹೇಳ್ದಂಗೆ ರಾಜ್ಯ ರಾಜಕಾರಣದ ಮೇಲೂ ಕೂಡ, ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಬಿಹಾರದ ಫಲಿತಾಂಶ ಪರಿಣಾಮವನ್ನ ಬೀರಬಹುದು ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡ್ಬೇಕಾಗಿದೆ ಇದು ಎಷ್ಟರ ಮಟ್ಟಿಗೆ ಬಿಹಾರದ ಫಲಿತಾಂಶ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡ್ಬೇಕಾಗಿದೆ. 8 ಗಂಟೆಗೆ ಸರಿಯಾಗಿ ಫಲಿತಾಂಶದ ಒಂದೊಂದೇ ಹಂತದಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಸುಮಾರು 1 ಗಂಟೆ 2 ಗಂಟೆ ಸುಮಾರಿಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಇಡೀ ದೇಶವೇ ಎದುರು ನೋಡ್ತಾ ಇರುವಂತ ಈ ಫಲಿತಾಂಶ ಇದೆಯಲ್ಲ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಭಾರಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಬಿಹಾರದಲ್ಲಿ ಈ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಬಹುದು. ಅದ್ರ ಜೊತೆಗೆ ನಿತೀಶ್ ಕುಮಾರ್ ಅವರ ಆಡಳಿತ ವಿರೋಧಿ ಅಲೆ ಇದೆಯಾ ಅನ್ನೋದು ಕೂಡ ಈ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಬಹುದು. ಹಾಗೆ ಕಾಂಗ್ರೆಸ್ ಸೇರಿದಂತೆ RJD ತನ್ನ ಶಕ್ತಿಯನ್ನ ಬಲಪಡಿಸಿಕೊಂಡಿದೆಯಾ ಬಿಹಾರದಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಈ ಬಿಹಾರದ ಚುನಾವಣೆಯಲ್ಲಿ ಸಿಗಬಹುದು. ಈ ಚುನಾವಣೆಯ ಫಲಿತಾಂಶ ಬೇರೆ ಬೇರೆ ರಾಜ್ಯ, ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯದ ಪರಿಣಾಮ. ರಂಜಿತ್ ನೋಡಿ, ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣವಾಗಿದ್ದು ಆಪರೇಷನ್ ಸಿಂಧೂರ, ನಿರುದ್ಯೋಗ, ಇದೆಲ್ಲದರ ಬಗ್ಗೆ ಕೂಡ ಅತಿ ಹೆಚ್ಚು ಚರ್ಚೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ರೈಟ್, ಇನ್ನು ವೋಟ್ ಶೇರ್ ಹೇಗಿತ್ತು ಅಂತ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಏನೇ ಮಾತಾಡ್ಲಿ, ಕಳೆದ ಬಾರಿ 2020ರಲ್ಲಿ ಬಿಹಾರದ ವೋಟ್ ಶೇರ್ ನೀವು ನೋಡ್ತಾ ಹೋದ್ರೆ ಫೋಟೋ ಫಿನಿಶ್ ಆಗೋ ಸಾಧ್ಯತೆ ಇದೆ. ಕಳೆದ ಬಾರಿಯ ವೋಟ್ ಶೇರ್ ರೀತಿಯಲ್ಲಿ ಈ ಸಾರಿ ಏನಾದರೂ ಆದ್ರೆ ಈ ಸಾರಿ ಅತಿ ಹೆಚ್ಚಿನ ಮತದಾನ ಆಗಿದೆ. ವೋಟಿಂಗ್ ಪ್ಯಾಟರ್ನ್ ಸ್ವಲ್ಪ ವೇರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ಲಾಸ್ಟ್ ಟೈಮ್ ಏನೇನಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ಬಿಹಾರ ಮತ ಪ್ರಮಾಣ 2020 ಬಿಜೆಪಿ ಶೇಕಡ 19.46 ಮತಗಳನ್ನ ಪಡೆದಿದ್ರೆ JDU 15.39 ಮತಗಳನ್ನ ಪಡೆದಿತ್ತು. ನೋಡಿ, RJD ಲಾಸ್ಟ್ ಟೈಮ್ ಹೈಯೆಸ್ಟ್ ವೋಟ್ ಶೇರ್ ಪಡ್ಕೊಂಡಿದ್ದದ್ದು RJD 23.11% ಮತ ಪ್ರಮಾಣವನ್ನು ಪಡ್ಕೊಂಡಿದ್ರೆ ಕಾಂಗ್ರೆಸ್ ಎಲ್ಲಕ್ಕಿಂತ ಕಡಿಮೆ 9.48% ಮತ ಪ್ರಮಾಣವನ್ನು ಪಡ್ಕೊಂಡಿತ್ತು. ಇತರೆ ಬೇರೆ ಬೇರೆ ಫ್ಯಾಕ್ಟರ್ಸ್, ಅವರ ಸಂಖ್ಯೆಗಳು ಜಾಸ್ತಿ ಬರಲಿಲ್ಲ, ಸೀಟ್ ಜಾಸ್ತಿ ಬರಲಿಲ್ಲ ಇತರೆ. ಆದ್ರೆ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ವೋಟ್ ಶೇರ್ ಹೋಯಿತು. 31.75% ಅದರ್ಸ್ ವೋಟ್ ಶೇರ್ ಹೋಗಿದೆ ಲಾಸ್ಟ್ ಟೈಮ್. ಸೊ ಈ ಸಾರಿ ಇದೇನಾದ್ರೂ ಬೇರೆ ಕಡೆ ಅಂದ್ರೆ ಕನ್ಸಾಲಿಡೇಟ್ ಏನಾದ್ರೂ ಆಗತ್ತಾ, ಕ್ರೋಢೀಕರಣ ಆಗತ್ತಾ? ಈ ಅದರ್ಸ್ ವೋಟ್ ಶೇರ್ ಜಾಸ್ತಿ ಹೋಗಿರೋದಿದೆಯಲ್ಲ, ಅದು ಕ್ರೋಢೀಕರಣ ಆದ್ರೆ ಎಲ್ಲ ಆಗತ್ತೆ? ಅದು ಕಾಂಗ್ರೆಸ್ ಅಥವಾ ಮಹಾಗಠಬಂಧನ್ಗಾಗತ್ತಾ ಅಥವಾ ಆ ಕಡೆ JDU ಬಿಜೆಪಿ NDA ಮೈತ್ರಿಕೂಟಕ್ಕಾಗತ್ತಾ? ಏನಾಗತ್ತೆ ಕಾದು ನೋಡ್ಬೇಕಾಗಿದೆ. ಈ ನೀವು ನೋಡ್ತಾ ಇರೋದು ಪಾಟ್ನಾದಿಂದ